ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಉಮೇಶ್. ಕರ್ನಾಟಕದ ಪುಟ್ಟ ತಂಗಿ ಗೋವೆಗೆ ಈಗ 60ರ ಹರೆಯ. ಅಂದರೆ ನೆರೆಯ ಗೋವಾ ವಿಮೋಚನೆಗೊಂಡು ಭರ್ತಿ 60 ವರ್ಷಗಳು. ನಾವೆಲ್ಲ ಇವತ್ತಿನ ಗೋವಾವನ್ನು ನೋಡಿದ್ದೀವಿ. ಆದರೆ ಗೋವಾ ಹಿಂದೆ ಹೇಗಿತ್ತು ಮತ್ತು ಗೋವಾ ತಾನು ವಿಮೋಚನೆಗೊಳ್ಳೋದಕ್ಕೆ ಅದೆಷ್ಟು ಕಷ್ಟಪಡ್ತು, ಇದರ ಬಗ್ಗೆ ಇವತ್ತು ನಾನು ಮಾತನಾಡ್ತೀನಿ. ಭಾರತ ಸ್ವತಂತ್ರಗೊಂಡದ್ದು 1947ರಲ್ಲಿ. ಆದರೆ ಗೋವಾ ವಿಮೋಚನೆ ಆದದ್ದು 1961ರಲ್ಲಿ. ಅಂದರೆ ಸ್ವತಂತ್ರ ಬಂದ ನಂತರವೂ 14 ವರ್ಷಗಳ ಕಾಲ ವಿದೇಶಿಯರು ಗೋವಾವನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದ್ರು. ಇವತ್ತಿನ ಜನರೇಷನ್ಗೆ ಆಶ್ಚರ್ಯ ಆಗಬಹುದು, ಆ ಗಜೇಂದ್ರ ಮೋಕ್ಷಕ್ಕೆ ಅದ್ಯಾಕೆ 14 ವರ್ಷಗಳು ಕಾಯಬೇಕಾಯಿತು ಅಂತ ಹೇಳಿ. ಅದಕ್ಕೆ ಕಾರಣ ಒಬ್ಬ ಸರ್ವಾಧಿಕಾರಿ. ಯಾರು ಆ ಸರ್ವಾಧಿಕಾರಿ? ಹಿಟ್ಲರ? ಅಲ್ಲ, ಹಿಟ್ಲರ್ಗೂ ಸಡ್ಡು ಹೊಡೆದ ಮತ್ತೊಬ್ಬ ಸರ್ವಾಧಿಕಾರಿ, ಡಿಕ್ಟೇಟರ್. ಆತನ ಹೆಸರು ಸಾಲಾಜಾರ್ ಅಂತ ಹೇಳಿ. ಯಾರು ಈ ಸಾಲಾಜಾರ್? ಸಾಲಾಜಾರ್ ಪೋರ್ಚುಗಲ್ನ ಒಬ್ಬ ಸರ್ವಾಧಿಕಾರಿ. ಒಂದಲ್ಲ ಎರಡಲ್ಲ, ಸತತ 36 ವರ್ಷಗಳ ಕಾಲ ಪೋರ್ಚುಗಲ್ನ ಸರ್ವಾಧಿಕಾರಿಯಾಗಿದ್ದವನು. ವೆರಿ ಪಾಪ್ಯುಲರ್ ಲೀಡರ್. ಆತ ಪೋರ್ಚುಗಲ್ನ ಜೊತೆಗೆ ಗೋವಾವನ್ನು ಸಹ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದ. 1946ರಲ್ಲಿ ಆತ ಇದ್ದಕ್ಕಿದ್ದ ಹಾಗೆ ನ್ಯಾಟೋಗೆ ಸೇರಿಬಿಟ್ಟ. ಆ ಸಮಯದಲ್ಲಿ ಅಮೆರಿಕ ನೇಟೋ ಮೇಲೆ ಸಾಕಷ್ಟು ಹಿಡಿತ ಸಾಧಿಸಿತ್ತು. ನೇಟೋಗೆ ನೀವು ಸೇರಿದ ತಕ್ಷಣ ಆ ನೇಟೋ, ಯಾವ ದೇಶ ನೇಟೋಗೆ ಸೇರುತ್ತೆ ಅದರ ಟೆರಿಟರಿಯನ್ನ ರಕ್ಷಣೆ ಮಾಡುತ್ತೆ ಅನ್ನೋದು ಒಂದು ಅಲಿಖಿತ ನಿಯಮ. ಅದೇ ಕಾರಣಕ್ಕೆ ಭಾರತ ಗೋವಾವನ್ನು ವಿಮೋಚನೆ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಹೋಗಲೇ ಇಲ್ಲ. ಹಾಗೇನಾದರೂ ಗೋವಾ ಮೇಲೆ ಮಿಲಿಟರಿ ಅಟ್ಯಾಕ್ ಮಾಡಿದ್ರೆ ನೇಟೋ ಪೋರ್ಚುಗೀಸರ ಸಹಾಯಕ್ಕೆ ಬಂದು ಬಿಡುತ್ತೆ ಅನ್ನುವ ಭಯ ಭಾರತಕ್ಕಿತ್ತು. ಹಾಗಾಗಿ ಭಾರತ ಆ ರಿಸ್ಕ್ ತೆಗೆದುಕೊಳ್ಳಲಿಲ್ಲ. ನಾವು ಪಾಂಡಿಚೇರಿಯನ್ನು ನಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಬಿಟ್ವಿ, ಅದನ್ನು ಬಿಡಿಸ್ಕೊಂಡು ಬಿಟ್ವಿ. ಆದರೆ ಗೋವಾ ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲೇ ಇಲ್ಲ. ಅದರ ಸರಿ ತಪ್ಪುಗಳ ಬಗ್ಗೆ, ಆಗಿನ ನಿರ್ಧಾರಗಳ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋದಿಲ್ಲ. ಅದನ್ನು ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾರೆ. ಐ ಆಮ್ ಜಸ್ಟ್ ಪುಟಿಂಗ್ ದ ಫ್ಯಾಕ್ಟ್ಸ್ ಇನ್ ಫ್ರಂಟ್ ಆಫ್ ಯು. ಹಾಗೆ ನೋಡಿದರೆ ಗೋವಾ ವಿಮೋಚನೆಯ ಹೋರಾಟ 1718ರಿಂದಲೇ ಪ್ರಾರಂಭ ಆಗಿತ್ತು. 1990ರಲ್ಲಿ ಓ ಹೆರಾಲ್ಡ್ ಪತ್ರಿಕೆ ಪೋರ್ಚುಗೀಸರ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ಮಾಡಿತ್ತು. ರಾಮ್ ಮನೋಹರ್ ಲೋಹಿಯಾ ಹೋರಾಟ ಮಾಡಿದ್ರು. ಸೋಷಿಯಲಿಸ್ಟ್ ಪಾರ್ಟಿ ತನ್ನ ಕಾರ್ಯಕರ್ತರನ್ನ ಗೋವಾ ವಿಮೋಚನೆಗೆ ಕಳಿಸಿತ್ತು ಆ ಕಾಲದಲ್ಲಿ. ಆದರೆ ಯಾವಾಗ ನೇಟೋ ದೇಶಗಳು ಭಾರತದ ವಿರುದ್ಧವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ವು, ಯಾವಾಗ ನೇಟೋ ದೇಶಗಳು ಗೋವಾ ಈಸ್ ಎನ್ ಇಂಟಗ್ರಲ್ ಪಾರ್ಟ್ ಆಫ್ ಪೋರ್ಚುಗೀಸ್ ಅನ್ನೋದಕ್ಕೆ ಶುರು ಮಾಡಿದ್ವು, ಅದನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ಹೇಳೋದಕ್ಕೆ ಶುರು ಮಾಡಿದ್ವು, ಆಗ ಭಾರತ ಕೆರಳಿ ಬಿಡ್ತು. ಅದು ಡಿಸೆಂಬರ್ 17, 1961. ಭಾರತದ 3 ಸಶಸ್ತ್ರ ಪಡೆಗಳು ಗೋವಾದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. 1947ರ ನಂತರ ಭಾರತ ಮಾಡಿದಂಥ ಮೊಟ್ಟ ಮೊದಲ ಯುದ್ಧ ಅದು. ಅದೇನು ತುಂಬ ಇಂಟೆನ್ಸ್ ವಾರ್ ಏನಲ್ಲ. ಕೇವಲ 36 ಗಂಟೆಗಳಲ್ಲಿ ಇಡೀ ಆಪರೇಷನ್ಸ್ ಮುಗಿದು ಹೋಗುತ್ತೆ. 22 ಭಾರತೀಯ ಯೋಧರು ಹುತಾತ್ಮರಾಗ್ತಾರೆ, 30 ಮಂದಿ ಪೋರ್ಚುಗೀಸ್ನ ಯೋಧರು ಸಾವನ್ನಪ್ಪುತ್ತಾರೆ. ತುಂಬ ಮಿಲಿಟರಿ ಕಮಾಂಡರ್ಸ್ಗಳು, ಅಂದರೆ ತುಂಬ ದೊಡ್ಡ ಮಿಲಿಟರಿ ಕಮಾಂಡರ್ಸ್ಗಳು, ಮೇಜರ್ ಜನರಲ್ ಕೆಂಡಿತ್, ಬ್ರಿಗೇಡಿಯರ್ ಸಗತ್ ಸಿಂಗ್, ಜನರಲ್ ಚೌಧರಿ, ಇವರೆಲ್ಲ ಒಟ್ಟಿಗೆ ಸೇರಿ ಗೋವಾ ವಿಮೋಚನೆಗೆ ಒಂದು ಪ್ಲಾನ್ ಮಾಡ್ತಾರೆ. ಆ ಕಾಲದಲ್ಲಿ ಇವರೆಲ್ಲ ಬಹಳ ದೊಡ್ಡ ಮಿಲಿಟರಿ ಆಫೀಸರ್ಸ್ಗಳು. ಅಂತಿಮವಾಗಿ 2,000 ಪೋರ್ಚುಗೀಸ್ ಸೈನಿಕರಿದ್ದಂತಹ ಗೋವಾವನ್ನು 30,000 ಭಾರತೀಯ ಸೈನಿಕರು ಸುತ್ತುವರಿತಾರೆ. ಎಲ್ಲ ದಿಕ್ಕುಗಳಿಂದ ದಾಳಿ ಶುರು ಮಾಡ್ತಾರೆ. ಗೋವಾ ಏರ್ಪೋರ್ಟ್ನಲ್ಲಂತೂ ಭಾರತೀಯ ವಾಯುಪಡೆ ಬಾಂಬ್ಗಳನ್ನು ಹಾಕಿ ಇಡೀ ಆ ರನ್ವೇನಲ್ಲಿ ದೊಡ್ಡ ಹಳ್ಳೆಗಳನ್ನು ಮಾಡಿ ಆ ರನ್ವೇಯನ್ನು ಹಾಳು ಮಾಡಿರುತ್ತೆ. ಭಾರತೀಯ ನೌಕಾಪಡೆ ಕಡಲ ತೀರದಲ್ಲಿ ಅಭೇದ್ಯವಾದ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ನಿಂತಿರುತ್ತೆ. ಅಂತಿಮವಾಗಿ ಪೋರ್ಚುಗೀಸರು ಶರಣಾಗಲೇಬೇಕಾಗತ್ತೆ. ಆಗ ಗೋವಾ ವಿಮೋಚನೆಗೊಳ್ಳುತ್ತೆ. ಇವತ್ತು ಗೋವಾನಲ್ಲಿ ಏನಿಲ್ಲ, ಎಲ್ಲವೂ ಇದೆ. ಇವತ್ತು ಗೋವಾ ಪ್ರವಾಸಿಗರ ಸ್ವರ್ಗ ಆಗಿದೆ. ಅಲ್ಲಿನ ಲೈಫ್ ಸ್ಟೈಲೇ ತುಂಬ ಭಿನ್ನವಾಗಿದೆ. ಅಲ್ಲಿ ಅದ್ಭುತವಾದ ಬೀಚ್ಗಳಿದೆ. ಕ್ಯಾಲಂಗಾಟ್ ಬೀಚು, ಬಾಗಾ ಬೀಚು, ಅಂಜನಾ ಬೀಚು, ಒಂದೊಂದು ಬೀಚ್ಗಳು ಭಿನ್ನವಾಗಿದೆ, ವಿಭಿನ್ನವಾಗಿದೆ. ಪ್ರತಿ ಬೀಚ್ನಲ್ಲೂ ನಿಮಗೆ ವಾಟರ್ ಗೇಮ್ಸ್ಗಳಿರುತ್ತೆ, ಬೀಚ್ ಸ್ಪೋರ್ಟ್ಸ್ಗಳಿರುತ್ತೆ, ಬೀಚ್ ಪಾರ್ಟೀಸು. ಗೋವಾ ಅಂತೂ ಸಮ್ಮರ್ನಲ್ಲಿ ಒಂದು ರೀತಿ ಕಾಣುತ್ತೆ, ಮಾನ್ಸೂನ್ನಲ್ಲಿ ಮತ್ತೊಂದು ರೀತಿ ನಳನಳಿಸುತ್ತೆ. ಇನ್ನು ಗೋವಾ ಕಡಲ ತೀರದಲ್ಲಿ ನಿಮಗೆ ಎಲ್ಲ ಥರ ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ಪ್ಯಾರಾಸೈಲಿಂಗ್, ವಾಟರ್ ಸ್ಕೈಯಿಂಗ್, ಜೆಟ್ ಸ್ಕೈಯಿಂಗ್, ವಿಂಡ್ ಸರ್ಫಿಂಗ್, ಬನಾನಾ ಬೋಟ್ ರೈಡ್ ಇರುತ್ತೆ, ಸ್ಕೂಬಾ ಡೈವಿಂಗ್, ಡಾಲ್ಫಿನ್ ಸ್ಪಾಟಿಂಗ್, ಎಲ್ಲ ಇರುತ್ತೆ.
ಇನ್ನು ಗೋವಾದ ಆಹಾರ ಪದ್ಧತಿಗೆ ಮನಸೋಲದವರೇ ಇಲ್ಲ. ಗೋವಾದಲ್ಲಿ ಎಲ್ಲ ರೀತಿಯ ಫುಡ್ಗಳು ಸಹ ಸಿಗುತ್ತೆ. ಅಲ್ಲಿ ವರ್ಷಪೂರ್ತಿ ಹಬ್ಬ, ಸದಾ ಹೈ ಸ್ಪಿರಿಟ್ ಮತ್ತು ಲೈವ್ಲಿನೆಸ್ ಇದ್ದೇ ಇರುತ್ತೆ. ಅವರ ಹಬ್ಬಗಳನ್ನು ನೀವು ಸುಮ್ಮನೆ ನೋಡಬೇಕು. ಫುಡ್ ಫೆಸ್ಟಿವಲ್ ಅಂತ ಮಾಡ್ತಾರೆ, ಮ್ಯೂಸಿಕ್ ಫೆಸ್ಟಿವಲ್ ಮಾಡ್ತಾರೆ, ವೈನ್ ಫೆಸ್ಟಿವಲ್, ಫ್ರೂಟ್ ಫೆಸ್ಟಿವಲ್, ಗೋವಾ ಹೆರಿಟೇಜ್ ಫೆಸ್ಟಿವಲ್, ಸ್ಟ್ರೀಟ್ ಫೆಸ್ಟಿವಲ್, ಗೋವಾದ ಬದುಕನ್ನು ಪ್ರತಿಬಿಂಬಿಸುವಂತಹ ಫೋಕ್ ಪರ್ಫಾರ್ಮೆನ್ಸ್ಗಳು, ಡ್ಯಾನ್ಸ್ಗಳು, ಮ್ಯೂಸಿಕ್ಗಳು, ಪೆರೇಡ್ಗಳು ಎಲ್ಲವೂ ಆ ಫೆಸ್ಟಿವಲ್ನಲ್ಲಿ ನೀವು ನೋಡಬಹುದು. ಇನ್ನು ಗೋವಾದಲ್ಲಿ ಸಾಕಷ್ಟು ಚರ್ಚ್ಗಳಿವೆ. ಬೆಸಲಿಕಾ ಚರ್ಚ್ ಇದೆ, ಸೆಂಟ್ ಝೇವಿಯರ್ ಚರ್ಚ್ ಇದೆ, ಮಂಗೇಶಿ ಟೆಂಪಲ್ ಇದೆ, ದೂದ್ ಸಾಗರ್ ಫಾಲ್ಸ್ ಇದೆ. ನೋಡೋದಕ್ಕೆ ಅದ್ಭುತವಾದ ದೃಶ್ಯಗಳು ನಿಮಗೆ ಸಿಗುತ್ತೆ ದೂದ್ ಸಾಗರ್ನಲ್ಲಿ. ಅಂಜುನಾ ಫ್ಲೀ ಮಾರ್ಕೆಟ್ನಲ್ಲಿ ನಿಮಗೆ ಎಲ್ಲ ಥರದ ಆಭರಣಗಳು, ಕರಕುಶಲ ವಸ್ತುಗಳು ಸಿಗುತ್ತೆ. ಗೋವಾ ನೈಟ್ ಲೈಫ್ ಬಗ್ಗೆ ಏನು ಹೇಳೋದು, ಅದು ಭರ್ಜರಿ ನೈಟ್ ಲೈಫ್ ಗೋವಾದಲ್ಲಿ. ಕ್ರೂಸ್ಗಳಲ್ಲಿ ಪಾರ್ಟಿ ತುಂಬ ಜೋರಾಗಿರುತ್ತೆ. ನೈಟ್ ಲೈಫ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಇನ್ ಗೋವಾ. ಅಲ್ಲಿನ ಕ್ಯಾಸಿನೋಗಳಿಗೆ ಜನ ಮಾರು ಹೋಗ್ತಾರೆ. ಒಟ್ಟಾರೆ ಗೋವಾ ಇವತ್ತು ಇಡೀ ಜಗತ್ತಿನ ಗಮನವನ್ನು ಸೆಳೆದಿದೆ ಅನ್ನೋದಂತೂ ಸತ್ಯ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಮಸ್ಕಾರ.